ಸರ್ವೆ ನಂಬರ್ 115 ಸರ್ವೆ ನಂಬರ್ 115 ನೋಡಿ, ಅಲ್ಲಿಂದ ಇಲ್ಲಿವರೆಗೂ ಇದು ಸರ್ಕಾರಿ ಜಾಗ. ಇವರು ಅನಧಿಕೃತವಾಗಿ ರೌಡಿಸಮ್ ಮಾಡಿಕೊಂಡು ಗ್ರಾಮಸ್ಥರು ಏನಾದರೂ ಈ ಗೇಟ್ ಹತ್ರ ಬಂದರೆ ಗ್ರಾಮಸ್ಥರನ್ನು ಹೊಡಿಯೋಕ್ಕೆ ಬರ್ತಾರೆ, ದೌರ್ಜನ್ಯ ಮಾಡ್ತಾರೆ. ನೋಡಿ, ಈ ಗೇಟ್ಗೆ ಬೀಗ ಹಾಕ್ಕೊಂಡಿದ್ದಾರೆ ಒಳಗಿಂದ. ಒಳಕ್ಕೆ ಯಾರು ಹೋಗ್ಬಾರ್ದಂತ, ಅಂದರೆ ಸರ್ಕಾರಿ ಜಮೀನಿಗೆ ಯಾರು ಒಳಕ್ಕೆ ಹೋಗ್ಬಾರ್ದು. ಇದು ನಮ್ಮೂರದ ಆಸ್ತಿ, ನಾವೇ ಒಳಗಡೆ ಹೋಗಂಗಿಲ್ಲ. ಅವನೆಲ್ಲೋ ಕೋಲಾರದಿಂದ ಬಂದು ಇದನ್ನೆಲ್ಲ ಕಾಂಪೌಂಡ್ ಮಾಡ್ಕೊಂಡು ಸರ್ಕಾರಿ ಆಸ್ತಿಗೆ ಗೇಟು ನಮ್ಮವ್ರು ನಾವೇ ಒಳಗಡೆ ಹೋಗ್ದಿರ ಬೀಗ ಹಾಕಿ, ನಾವೇನಾರ ಬಂದು ಕೇಳಿದ್ರೆ ಅಲ್ಲಿಂದ ರೋಡಿಗಳು ಅವ್ರನ್ನ ಕರ್ಸ್ಕೊಂಡು ಬರ್ತಾರೆ. ನಾವು ಅವ್ರನ್ನ ಕರ್ಸ್ತೀವಿ, ಇವ್ರಿಗೆ ಕರ್ಸ್ತೀವಿ, ಅವ್ರಿಗೆ ಹೇಳ್ತೀರಿ, ಇವ್ರಿಗೆ ಹೇಳ್ತೀರಿ ಅಂತೇಳಿ ಹೇಳಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಅವನು ಅಕ್ರಮ ಕೆಲಸ ಮಾಡ್ತಾನೆ. ಅದೆಲ್ಲ ಪೂರ್ತಿ ಸರ್ಕಾರಿ ಜಮೀನು ಇದೆ. ಅವ್ರಿಗಾಗಿರೋದು ಹತ್ತು ಕಡೆ ಸುದ್ದಳ್ಳ ಅಂತ ಇದೆ. ಅವಾಗ ಅವ್ರದ್ದು 1 ಎಕರೆ ಅವ್ರು ಮಾಡ್ಕೊಂಡಿದ್ದಾರೆ. ಮಾರ್ಕೊಂಡು ಅದನ್ನ ಬೇರೆಯವ್ರಿಗೆ ಮಾರ್ಕೊಂಡ್ಬಿಟ್ಟಿದ್ದಾರೆ, ಬೇರೆಯವ್ರಿಗೆ ಮಾರ್ಕೊಂಡ್ಬಿಟ್ಟಿದ್ದಾರೆ ಅದನ್ನ. ಆದರೂ ಆ ಸರ್ವೆ ನಂಬರ್ ನಮ್ಮದು ಇಲ್ಲಿದೆ ಅಂತ ಹೇಳ್ಬಿಟ್ಟು ಅಕ್ರಮವಾಗಿ ಬಂದವನು ಈ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಬಡಬಗ್ಗರು ಯಾರು ನಾವಿಲ್ಲಿ ಬರೋಂಗಿಲ್ಲ. ನಮ್ಮಲ್ಲಿ ತುಂಬ ಬಡವರಿದ್ದಾರೆ, ಅವ್ರಿಗೂ ಮನೆಗಳಿಲ್ಲ ನೀರು ಇದು ಮಾಡ್ಕೊಳ್ಳೋಕ್ಕೆ. ಆದ್ರೆ ಇವನು ಎಲ್ಲಿಂದನೋ ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ಕೊಂಡು ಹಿಂಗೆ ಮಾಡ್ತಾ ಇದ್ದಾನೆ. ಅದಕ್ಕೆ ನಮ್ಗೆ ನ್ಯಾಯ ಬೇಕು. ನಮ್ಮ ಯುಎಂಗಲ್ ಇನ್ಸ್ಪೆಕ್ಟ್ರು ಇದು ಸರ್ಕಾರಿ ಜಮೀನು, ನೀನು ಮಾಡಬಾರ್ದು, ಅದು ನಿಮ್ಗೇನು ದಾಖಲೆ ಬರೋ ತನಕ ಯಾರು ಹೋಗ್ಬಾರ್ದು ಅಂತೇಳಿ ಹೇಳಿದ್ರು ಸಹ ಅವನು ದೌರ್ಜನ್ಯ ಮೇಲೆ ನಮ್ಗೆ ಅವ್ರು ಹೇಳಿದ್ದಾರೆ, ನಮಗೆ ಯಾರೋ ದೊಡ್ಡವ್ರು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಬಂದು ಮಾಡ್ತಾ ಇದ್ದಾನೆ. ತಹಶೀಲ್ದಾರ್ ಕೋರ್ಟಲ್ಲಿ ಕ್ಯಾನ್ಸಲ್ ಆಗಿದೆ ಸರ್, ಇದು ಅವ್ರಿಗೆ AC ಕೋರ್ಟಲ್ಲಿ ಕ್ಯಾನ್ಸಲ್ ಆಗಿದೆ. ನಾವು DC ಕೋರ್ಟಲ್ಲಿ ಹಾಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಅವ್ನು ದೌರ್ಜನ್ಯವಾಗಿ ಮಾಡ್ತಾ ಇದ್ದಾನೆ.